ಇನ್ನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದ ನಡುವೆ ತೀವ್ರವಾಗಿ ಪೈಪೋಟಿ ಆರಂಭ ಆಗಿದೆ. ಜಾರಕಿಹೊಳಿ ಬ್ರದರ್ಸ್ ತಂತ್ರಕ್ಕೆ ರಮೇಶ್ ಕತ್ತಿ ಅವರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಮತದಾನದ ಹಕ್ಕುವನ್ನ ಪಡೆದುಕೊಂಡಿರುವಂತಹ ಪಿಕೆಪಿಎಸ್ ನಿರ್ದೇಶಕರೇನಿದ್ದಾರೆ ಅವರ ಜೊತೆಗೆ ರಮೇಶ್ ಕತ್ತಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. 52 ಪಿಕೆಪಿಎಸ್ ನಿರ್ದೇಶಕರ ಜೊತೆಗೆ ಆಗಮಿಸಿ ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ಗೆ ಎಲ್ಲರನ್ನ ಕರೆತಂದು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ರಮೇಶ್ ಕತ್ತಿ. ನಿನ್ನೆ 40 ಪಿಕೆಪಿಎಸ್ ನಿರ್ದೇಶಕರ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಸಭೆ ಮಾಡಿದ್ರು. ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ನಾವೇ ಹಿಡಿತೀವಿ ಅಂತ ಬಾಲಚಂದ್ರ ಜಾರಕಿಹೊಳಿ ಈಗಾಗಲೇ ಹೇಳಿದ್ದಾರೆ. ಈ ಸಭೆ ಮಾಡಿರುವ ಹಿನ್ನೆಲೆಯಲ್ಲಿ ಈಗ ಮಾಜಿ ಸಂಸದ ರಮೇಶ್ ಕತ್ತಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತು ಎಲ್ಲ ಮತದಾರರನ್ನ ಕರೆತಂದು ರಮೇಶ್ ಕತ್ತಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. 9ನೇ ಬಾರಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹುದ್ದೆಗೆ ರಮೇಶ್ ಕತ್ತಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದೆಡೆ ಬಾಲಚಂದ್ರ ಜಾರಕಿಹೊಳಿ ಸಭೆ ನಡೆಸಿದ್ದಾರೆ, ಮತ್ತೊಂದೆಡೆ ರಮೇಶ್ ಕತ್ತಿ ಆಕ್ಟಿವ್ ಆಗಿದ್ದಾರೆ. ಹೀಗಾಗಿ ಯಾವ ರೀತಿಯಾಗಿ ಪೈಪೋಟಿ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ, ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಜೋರಾಗಿದೆ ಅಂತ ಹೇಳ್ಬೋದು. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯಲ್ಲಿ ಏನು ಜಾರಕಿಹೊಳಿ ಸೋದರಿಗೆ ಸೋಲಾಗಿತ್ತು, ಅಲ್ಲಿ ಕತ್ತಿ ಕುಟುಂಬ ಮೇಲ್ಗೈ ಸಾಧಿಸಿತ್ತು. ತದನಂತರ ಈಗ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಅಕ್ಟೋಬರ್ 19ರಂದು ಮತದಾನ ನಡೆಯುತ್ತೆ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೂಡ ನಡೀತಾ ಇದೆ. ನಿನ್ನೆಷ್ಟೇ ರಮೇಶ್ ಕತ್ತಿ ಹುಕ್ಕೇರಿಯಿಂದ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ನಡೆಸಿದ್ರು. ಅದಾದ ಬಳಿಕ ತಡರಾತ್ರಿ ಅಂದರೆ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಹುಕ್ಕೇರಿಯಲ್ಲಿ ಅವರ ಪೆನಲ್ ಅಭ್ಯರ್ಥಿಯಾದಂಥ ರಾಜೇಂದ್ರ ಪಾಟೀಲ್ ಏನು ಅಭ್ಯರ್ಥಿ ನೇತೃತ್ವ ಸಭೆ ನಡೆಸಿದ್ರು. ಈ ಒಂದು ಸಭೆಯಲ್ಲಿ ನಮ್ಮ ಬೆಂಬಲಕ್ಕೆ 40 ಜನ ಮತದಾರರಿದ್ದಾರೆ, ಅಂದರೆ 90 ಜನ ಏನು ವೋಟರ್ಸ್ ಇದ್ದಾರೆ ಹುಕ್ಕೇರಿಯಲ್ಲಿ, ಅದರಲ್ಲಿ 40 ಜನ ಈಗ ನಮ್ಮ ಜೊತೆ ಇದ್ದಾರೆ ಅನ್ನೋಂಥ ಒಂದು ಏನು ಸಂದೇಶವನ್ನು ರವಾನಿಸಿದ್ರು. ಇದಾದ ಬೆನ್ನಲ್ಲೇ ಬೆಳಗಾಗುತ್ತಿದ್ದಂತೆ ರಮೇಶ್ ಕತ್ತಿ ಮತ್ತೆ 2ನೇ ಸೆಟ್ಟನ್ನು ಈಗ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಮೇಶ್ ಕತ್ತಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ತಮ್ಮ ಜೊತೆ ಇರ್ತಕ್ಕಂಥ ಏನು ಮತದಾರರ ಸಂಖ್ಯಾಬಲ ಏನಿದೆ, ಅಂದರೆ 52 ಮತದಾರರು ಏನಿದ್ದಾರೆ, 52 ಮತದಾರರನ್ನ ತಮ್ಮ ಜೊತೆಗೆ ಕರ್ಕೊಂಡು ಬಂದು ಒಂದು ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಈಗ ಒಂದು ಅಂಶ ಏನಂದ್ರೆ 19ನೇ ತಾರೀಕು ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಬರುತ್ತೆ, ಅಲ್ಲಿವರೆಗೆ ಕಾಯೋದು ಬೇಡ. ಇದೇ ಅಕ್ಟೋಬರ್ 10ರಂದು ಸಂಜೆನೇ ಒಂದು ನಮಗೆ ಫಲಿತಾಂಶ ಗೊತ್ತಾಗುತ್ತೆ ಅನ್ನೋಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ರು. ಇವತ್ತು 2ನೇ ಬಾರಿ ಉಮೇದುವಾರಿಕೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಈಗ ರಮೇಶ್ ಕತ್ತಿ ನನ್ನ ಜೊತೆ 52 ಜನ ಮತದಾರರಿದ್ದಾರೆ, ಹಾಗಾಗಿ ನಿರ್ದೇಶಕ ಸ್ಥಾನದಲ್ಲಿ ನನ್ನ ಗೆಲುವು ಖಚಿತ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸುವ ಮೂಲಕ ಜಾರಕಿಹೊಳಿ ಸಹೋದರಿಗೆ ಒಂದು ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಡಿಸಿಸಿ ಬ್ಯಾಂಕ್ ಗದ್ದಿಗೆಗಾಗಿ ಜಾರಕಿಹೊಳಿ ವರ್ಸಸ್ ಕತ್ತಿ ಸೇರಿದಂತೆ ಒಂದು ಆದರ್ಶ ಅನ್ನುವಂಥ ಒಂದು ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆ. ಈಗಾಗಲೇ ಏನಂದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ದಿನೇ ದಿನೇ ಮತ್ತೊಂದು ತಿರುವು ಪಡೆದುಕೊಳ್ತಾ ಇದೆ. ಸಂತೋಷ್, ಧನ್ಯವಾದಗಳು.